ಫಿಲ್ಮ್ ಆಕ್ಟರ್, ಫ್ರೀಡಮ್ ಫೈಟರ್, ಪೊಲಿಟಿಕಲ್, ನಾನ್ ಪೊಲಿಟಿಕಲ್, ಬಡವರು, ಸೌಕಾರರು ಎಲ್ಲಾರ್ಗೆ ಈ ಕೈಯಿಂದ ತಗೊಂಡೋಗಿದೀವಿ. ಗುರು ನಿಮ್ಮ ಅಪ್ಪ ತಗೊಂಡೋಗ್ರಿ ನನ್ ಗೊತ್ತಿಲ್ಲ. ಮಗ ಆ ತಂದೆ ಎಷ್ಟ್ ಕಷ್ಟಪಕ್ಕಿ ಆ ಮಗನ್ಗೆ ಸಾಕಿರ್ಬೇಕು. ಗುರು ಹಂಗ್ ಬರಲ್ಲ ಇರಪ್ಪ, ನಾನ್ ಕರೆಸ್ತೀವಿ. ಗುರು ಇಲ್ಲಿ ಚೆಕ್ ಇದೆ, ನಿನ್ ಹೆಸರು ಏನು? ಹೆಸರು ಹೇಳಲ್ಲ, ಯಾಕಂದ್ರೆ ಅವ್ರಿಗೂ ನೋವು ಆಗ್ಬೇಡ್ದು. ಒಂದ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ನಾನು ಈಗ ಮಾತಾಡ್ರೆ ಅವರು ಕೇಳ್ತಾ ಇರ್ತಾರೆ ನಿಮ್ ಚಾನೆಲ್, ಅವ್ರಿಗೆ ನೋವು ಆಗ್ಬೇಡ್ದು. ಗುರು ಈ ತರ ನಿಮ್ ತಂದೆ ಇಷ್ಟು ಕ್ಯಾಶ್ ಮಡಗಿದಾರೆ, ಮತ್ತೆ ಚೆಕ್, ATM ಕಾರ್ಡ್ ಎಲ್ಲ ನಿಮ್ ಹೆಸರು ಮಾಡಿ ಮಡಗಿದ್ದಾರೆ. ಹೌದಾ ಅಣ್ಣ, ನಾನ್ ಬರ್ತಾ ಇದ್ದೀನಿ, ಅಲ್ಲಿ ನಿಂತ್ಕೋತೀನಿ, ಅಲ್ಲಿ ಕೊಟ್ಬಿಡಿ, ಇಲ್ಲಿಂದ ನಾನ್ ತಗೊಂಡ್ ಹೋಗ್ತೀನಿ. ಗುರು ಸಂಸ್ಕಾರ ಇಲ್ಲ, ಬರಕ್ ಆಗಲ್ಲ. ನಾನು ಉಗ್ದಿ ಅವನ್ಗೆ ಸಂಸ್ಕಾರ ಮಾಡಿಸಿ ಎಲ್ಲ ಇದ್ ಮಾಡ್ದೆ. ಮೊದಲನೇದು ಏನಂದ್ರೆ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಒಂದ್ ಡೆತ್ ಆಗಿತ್ತು. ಜೋಡಿ ತೆಗಿನ್ಮರ ಮಸಾಂಡೆ ಸುಮಾರು 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ಗೆ 28,000 ರೂಪಾಯಿ ಕೇಳಿದ್ದು. ಆಗ ನನ್ಗೆ ಒಬ್ಬ ಅಮ್ಮ, ಬೇಡಪ್ಪ ಇರು, ಅಯ್ಯೂಬ್ ಬಾಮತಿ ಅಂತ ಇದ್ದಾರೆ, ಅವ್ರ ಸೇವೆ ಫ್ರೀ ಇದೆ, ಅವ್ರಿಗೆ ಮಾತಾಡೋಣ ಅಂದ್ರೆ ನಾನು ಮೊದಲನೇದು ಕೋಪ ಬಂತು. 28,000 ಅಂದ್ರೆ ಲೆಕ್ಕ ಹಾಕೊಳ್ಳಿ, 5 ಲೀಟರ್ ಪೆಟ್ರೋಲ್ ಆಗಿ ಗಾಡಿನ ಸುಟ್ಟಾಕ್ಬಿಡಿ, ನಾನ್ ನೋಡ್ಕೋತೀನಿ ಅಂತ ಅವ್ರಿಗೆ. ಆವಾಗ ನಾನು ಹೋಗಿ ಆ ಬಾಡಿ ತಕೊಂಡೋಗಿ ದಫನ್ ಮಾಡಿದೆ. ತಿರ್ಗಾ ನನ್ಗೆ ಒಂದ್ ಪಬ್ಲಿಕ್ ಇಂದ ಕರೆ ಬಂತು, ಈ ಬೈ ಇಲ್ಲಿ ಒಂದ್ ಡೆಡ್ ಬಾಡಿ ಯಾರು ಬಿಸಾಕ್ ಹೋಗಿದಾರ. ನಾನ್ ಹೇಳಿದೆ, ತಮಾಷೆ ಮಾಡ್ಬೇಡ ಕಣಯ್ಯ, ಯಾರು ಸವಾದ್ಯವ್ರು ಯಾರು ಬಿಸಾಕಲ್ಲ. ಇಲ್ಲ ಬಿಸಾಕ್ ಹೋಗಿದ್ದಾರೆ ಅಂತ. ಆಯ್ತು ಅಂತ ಮಾಡಿದ್ದೆ. ನಮ್ಮ ಅನಿಲ್ ಕೃಷ್ಟಿ ಸಾಹೇಬ್ರು ಇದ್ದಾರೆ, ಕಾರ್ಪೊರೇಷನ್ ಅಲ್ಲಿ ಡೆತ್ ಅಂಡ್ ಬರ್ತ್ ಆಫೀಸರ್ ಇತ್ತು. 101 ನಮಸ್ಕಾರಗಳು ಅವ್ರಿಗೆ. ನಮ್ ಜೊತೆಯಲ್ಲಿ ಕೆಲಸ ಮಾಡಿರೋದು ರಿಯಲ್ ಹೀರೋ ಅವರು. ಅನಿಲ್ ಕೃಷ್ಟಿ ಸರ್, ಜಯಂತ್ ಸರ್, ಡಾಕ್ಟರ್ ಶಿರಾಜ್, ಡಾಕ್ಟರ್ ನಯಾಜ್, ಇನ್ನೊಬ್ರು ಇದ್ದಾರೆ RM, ಅವ್ರಿಗೆಲ್ಲ ಸೇರಿ ನಮ್ ಜೊತೆಯಲ್ಲಿ ಕೆಲಸ ಮಾಡಿದ್ದು. ಆವಾಗ ನಾನು ಹೋಗ್ದೆ, ಆ ಬಾಡಿ ನೋಡ್ರೆ ಬಿಸಾಕ್ ಹೋಗಿದ್ದಾರೆ. ಅದು ತಕೊಂಡೋಗಿ ನಾನು ಹಂಗೆ ಮಾಡಕ್ ಹೋಗ್ದೆ. ಆವಾಗ ನನ್ಗೆ ಬಿನಾ PP ಕಿಟ್ ಇಂದ ನೀವು ಮಾಡಕ್ ಹೋಗ್ಬೇಡಿ, PP ಕಿಟ್ ಹಾಕೊಳ್ಳಿ ಅಂತ ಮೊದಲನೇ PP ಕಿಟ್ ನಾನು ಅಲ್ಲಿ ಹಾಕಿದ್ದು. ಅಲ್ಲಿ ಬಂದು ನಾನು ಹೇಳ್ದೆ ಡೈರೆಕ್ಟ್ ಆಗಿ, ಇವ್ರ ಮೇಲೆ ಕೇಸ್ ಮಾಡಿರಿ. ಏನಕ್ಕಂದ್ರೆ ಇವ್ರು ಇರುವಾಗ, ಇವ್ರು ಸಂಪಾದನೆ ಮಾಡುವಾಗ ಇವ್ರ ಹೆಂಡತಿ, ಮಕ್ಳು, ಕುಟುಂಬದವ್ರು ಎಲ್ಲ ತಿಂದಿದ್ದಾರೆ. ಈಗ ಸತ್ ಮೇಲೆ ಬಿಸಾಕಿದಾರಲ್ಲ, ತಪ್ಪು ಅಂತ ನಾನು ಸ್ವಲ್ಪ ಇದ್ ಮಾಡ್ದೆ. ಆವಾಗ ಈ ಆಂಬ್ಯುಲೆನ್ಸ್ ಗಳು ಡಿಮಾಂಡ್ ಆಗಿತ್ತು. ಏನಂದ್ರೆ ಯಾರ್ದು ಒಂದ್ ಪ್ಲಾನ್ ಏನಂದ್ರೆ, ನಮ್ ಮುಸ್ಲಿಮ್ಸ್ ಅವ್ರ ಬಾಡಿ ನಾವು ಮಾಡ್ಕೋತೀವಿ ಅಂತ ಯಾರು ಒಂದ್ ಮಾತ್ ಹಾಕಿದ್ರು. ನನ್ನ ಹತ್ರ ಬಂತು ಆ ಮಾತು. ನಾನು ಮುಸ್ಲಿಮ್ಸ್ ಹಿಂದೂ ಅಂತ ಮಾಡಲ್ಲ, ನಾನು ಎಲ್ಲಾ ಮಾಡಕ್ಕೆ ರೆಡಿ, ಫ್ರೀಯಾಗಿ ಸೇವೆ ಮಾಡ್ತೀನಿ, ಎಲ್ಲಾ ಮಾಡಕ್ಕೆ ನಾನು ರೆಡಿ ಅಂತ ಹೇಳಿದ್ದಕ್ಕೆ ಅವಾಗ ಜಯಂತ್ ಸರ್ ಮತ್ತು ಅನಿಲ್ ಕೃಷ್ಟಿ ಸರ್ ನನ್ಗೆ ಸಿಕ್ಕಕ್ಕೆ ಪರ್ಮಿಷನ್ ಕೇಳಿದ್ರು. ನೀವು ಪರ್ಮಿಷನ್ ಕೇಳಕ್ ಹೋಗ್ಬೇಡಿ, ದಯವಿಟ್ಟು ಆರಾಮಾಗಿ ಯಾವಾಗ ನಿಮ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಬನ್ನಿ, ನಾನು ಆ ಟೈಮ್ ಅಡ್ಜಸ್ಟ್ ಮಾಡಿ ಇರ್ತೀವಿ, ನಿಮ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಅವಾಗ ನಾನು ಹೇಳ್ತೀವಿ ಅಂತ ಹೇಳಿ ಅವರು ಬಂದ್ರು. ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರು. ಅಲ್ಲಿ ಅಯ್ಯೂಬ್ ಅಮ್ಮಜ್ಜಿ ಅವ್ರ ಆಫೀಸ್, ಅಯ್ಯೂಬ್ ಅಮ್ಮಜ್ಜಿ ಬರ್ತಾರೆ ಅಂತ ಎಲ್ಲಾರು ಇದ್ ಮಾಡ್ಕೊಬಿಟ್ರು. ಏನಪ್ಪಾ ಇದು, ಇವರು ಒಂದ್ ಮಿನಿಸ್ಟರ್ ತರ ಇರ್ಬೇಕು, ಇಷ್ಟು ಜನ ಅವ್ರು ಹೆಸರು ತಗೊಂಡ್ರೆ, ಯಾರು ಜ್ಯೂಸ್ ತಗೊಂಡ್ ಬಂದ್ ಕೊಡ್ತಾ ಇದಾರೆ, ಯಾರು ಹಣ್ಣು ತಗೊಂಡ್ ಬಂದ್ ಕೊಡ್ತಾ ಇದಾರೆ, ಒಳ್ಳೆ ಹೆಸರು, ಒಳ್ಳೆ ಇದು. ಆವಾಗ ನನ್ನ ಆಫೀಸ್ ಅಲ್ಲಿ ಇತ್ತು, ಒಳ್ಳೆ ಜಮ್ ನಂದು ಅಲ್ಲಿ ಇತ್ತು. ಆವಾಗ ನೋಡ್ರೆ ಇದೇನಪ್ಪ ಇದು ಮಾಮೂಲಿ ಮನುಷ್ಯ, ಅಲ್ಲಿ ನೋಡ್ರೆ ಆತರ ಜನ ಅಂತ ನಿಂತು ಮಾತಾಡ್ರು. ಹಂಗೆ ಮಾತಾಡುವಾಗ ನಾನು ಹೇಳ್ದೆ, ಸರ್ ಹಿಂದೂ ಮುಸ್ಲಿಂ ಅದು ನಾವು ಮಾಡ್ಕೊಂಡಿರೋದು, ಒಂದ್ ಹೆಣ್ಣು ಒಂದ್ ಗಂಡೆ ಎರಡೇ ಹುಟ್ಟಿರೋದು, ಮೂರನೇದು ದೇವ್ರೇ ಹುಟ್ಸಿಲ್ಲ, ನಾವು ಏನಕ್ಕೆ ಹುಟ್ಸೋದು ಅಂತ ಹೇಳಿ ಅವ್ರಿಗೆ ನಾನ್ ಮಾಡ್ತೀನಿ ಅಂತ ಇದ್ ಮಾಡಿದ್ರು. 2 ಶುರು ಆಯ್ತು, 4 ಶುರು ಆಯ್ತು. ಒಂದ್ ದಿವ್ಸಕ್ಕೆ 57-58 ತನಕ ಹೋಯ್ತು ಲೆಕ್ಕ. ಆದ್ರೆ 2 ವರ್ಷ ನನ್ಗೆ ಯಾವ ತರ ಒಂದ್ ಶಕ್ತಿ ಇತ್ತು ಅಂದ್ರೆ, ಈಗ ಸ್ವಲ್ಪ ಮಂಕಾಗ್ಬಿಟ್ಟಿದೀವಿ. ಊಟದ ಟೈಮಿಂಗ್ಸ್ ಇಲ್ಲ, ನಿದ್ದೆ ಟೈಮಿಂಗ್ಸ್ ಇಲ್ಲ, ಎಲ್ಲಾ ಫುಲ್ ಮೈಸೂರ್ದು. ಆಮೇಲೆ ಇನ್ನೊಂದ್ ಏನಂದ್ರೆ, ನನ್ಗೆ ಮೆಸೇಜ್ ಬಂದ ತಕ್ಷಣ ನಾನು ತಗೊಂಡ್ ಬರ್ತಾ ಇದ್ದೆ. ಯಾಕಂದ್ರೆ ಆ ಟೈಮಲ್ಲಿ ಎಷ್ಟೋ ಜನ ಸಂಪಾದನೆ ಮಾಡ್ಕೊಬಿಟ್ಟಿದ್ದು ಅದು. ಈ ಟೈಮ್ ಅಲ್ಲಿ ನಾವು ಸಂಪಾದನೆ ನೋಡಿ ಮೇಡಮ್, ಆಗ ನಾನು ಏನಾರ ಸಂಪಾದನೆ ಮಾಡಬೇಕ ಅಂತ ನಾನು ಇದರಲ್ಲಿ ಇದ್ರೆ ಸುಮಾರು 30 ಲಕ್ಷ 35 ಲಕ್ಷ ರೂಪಾಯಿ ಡೈಲಿ ನಾವು ಮಾಡ್ಬೋದಿತ್ತು. ಯಾರು ಒಬ್ರು ಅಮ್ಮನ್ ತಂದೆ ತೀರೋಗ್ಬಿಟ್ರು, 2 ಹೆಣ್ಮಕ್ಳು ಅವ್ರಿಗೆ. ಅಲ್ಲಿ ವಾಚ್ಮ್ಯಾನ್ ಅವ್ರು ಹೇಳ್ರು, ಅಯ್ಯೂಬ್ ಬೈ ಬರ್ತಾರೆ, ನಾವು ಮುಸ್ಲಿಮ್ಸ್ ಅಲ್ಲ, ಹಿಂದೂ ಸಮಾಜ, ಅವ್ರಿಗೆಲ್ಲಾರು ಅವರೇ ಮಾಡೋದು ಅಂತ. ನಾನು ಹೋಗ್ದೆ, ನೋಡ್ರೆ ಅವ್ರು ಬಹಳ ಎಷ್ಟೋ ಇದ್ರಿಂದ ಅಳ್ತಾವ್ರೆ. ಏನಮ್ಮ ಅಳ್ತಾ ಇದೀಯಾ, ನಮ್ ತಂದೆ ತೀರೋಗ್ಬಿಟ್ಟು.
ಅವ್ರ ಸಂಸ್ಕಾರ ಮಾಡಕ್ಕೆ ಯಾರಿಲ್ಲ ನಮ್ ಇದ್ರಲ್ಲಿ ಹೆಂಗಸರು ಹೋಗಂಗಿಲ್ಲ. ನಾನು ನಿನ್ ತಮ್ಮ ತಾನೆ, ನನ್ ತಾನೆ ಅಪ್ಪ, ನಾನು ಅವ್ರ ಮಗನ್ ತರ ನಾನ್ ಮಾಡ್ತೀನಿ, ಟೆನ್ಷನ್ ತಗೊಳ್ಬೇಡಮ್ಮ ಅಂದೆ. ಅವ್ರು ಗಾಬರಿ ಆಗ್ಬಿಟ್ಟು ಆಮೇಲೆ 10,000 ರೂಪಾಯಿ ಕೊಡಕ್ ಬಂದ್ರು ನನ್ಗೆ. ಅಮ್ಮ ನಾನು ಸೇವೆ ಮಾಡ್ತಾ ಇರೋದು, ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ, ಈ ದುಡ್ಡು ಮಡಗಿರಿ ಅಂತ ನಾನು ಹೋಗಿ ಅವ್ರ ಸಂಸ್ಕಾರ ಮಾಡಿ ಅವ್ರ ಬೂದಿ ಕೂಡ ನಾನು ಅವ್ರಿಗೆ ತಲುಪಿಸಿದ್ದೆ. ಅವಾಗ ಅವ್ರು ಯೋಚನೆ ಮಾಡುವ, ಒಬ್ಬ ಮುಸ್ಲಿಮ್ಸ್ ಹುಡುಗ, ನಾವು ಹಿಂದೂಗಳು, ಯಾವ್ದು ದುಡ್ಡಿಲ್ಲದಿಂದ ಅವರು ಇಷ್ಟು ಕೆಲಸ ಮಾಡಿ ಅವ್ರ ಬೂದಿ ಕೂಡ ನಮ್ಗೆ ಹೊರಟಿದಾರ ಅಂದ್ರೆ ಏನಾರು ಇರ್ಬೇಕು ಇವರು ಅಂತ ಅವ್ರು ಇದ್ ಮಾಡ್ದು. ಆವಾಗ ನನ್ಗೆ ಅವ್ರ ತಂದೆ ಅವ್ರ ಕಾರ್ ಇತ್ತು, ಅವ್ರ ಕಾರ್ ನಂಗೆ ದುಡ್ಡು ಕೊಡುವಾಗ ನನ್ಗೆ ಆಂಬುಲೆನ್ಸ್ ಗೆ ಸಪೋರ್ಟ್ ಮಾಡಿ ದುಡ್ಡು ಬೇಡ ಅಂತ ನಾನು ಆಗ ಹೇಳಿದ್ದೆ. ಆದ್ರಿಂದ ನಾನು ತುಂಬಾ ಕೆಲಸ ಅದು ಮಾಡ್ಕೊಂಡ್ ಬಂದೆ. ಮೊದಲನೇದು ಕರೋನಾ ಟೈಮ್ ಅಲ್ಲಿ ನನ್ ಮನೆಯಲ್ಲಿ ರಾಷನ್ ಇರ್ಲಿಲ್ಲ, ನನ್ ಮನೆಯಲ್ಲಿ ರಾಷನ್ ಇರಲಿಲ್ಲ. ಏನಂದ್ರೆ ನಮ್ ಮಿಸ್ಸಸ್ ಹೇಳಿದ್ರು, ರೀ ನಾಳೆಯಿಂದ ಲಾಕ್ ಡೌನ್ ರಾಷನ್ ತಂದ್ಬಿಡಿ ಅಂದ್ರು. ಲಾಕ್ ಡೌನ್ ಅಂದ್ರೆ ನನ್ಗೆ ಗೊತ್ತಿಲ್ಲಮ್ಮ, ಯಾರು ಹೇಳಿರೋದ್ ನಿಮ್ಗೆ ಅಂತ ನಾನ್ ಸವಾಲ್ ಆಗ್ದವ್ರಿಗೆ. ಇಲ್ಲ ಎಲ್ಲಾ ಹೇಳ್ತಾ ಇದಾರೆ ಕರ್ಫ್ಯೂ ತರ ಆಗುತ್ತೆ ಅಂದ್ರು. ನಾನು ನೋಡಿ ಮೇಡಮ್, ಮಾಮೂಲಿ ಟೈಮ್ ಅಲ್ಲಿ ಒಂದ್ ಅಂಗಡಿಯಲ್ಲಿ 30-20 ಮೂಟೆ ನಾನು ಅಕ್ಕಿ ತಗೋತೀವಿ. ಕೆಲವು ಮನೆ ಹೆಂಗಿದೆ ಅಂದ್ರೆ ಇಂಥವ್ರಿಗೆ ನಾನು ಕೊಡಲ್ಲ, ಯಾರು ಕೇಳ್ತಾರೋ ಅವ್ರು ಕೊಡಲ್ಲ. ಕೆಲವು ಜನ ಬಾಯಿ ಬಿಟ್ಟು ಕೇಳಲ್ಲ, ದೇವ್ರ ಮೇಲೆ ನಂಬಿ ಮಾಡ್ಕೊಂಡಿರ್ತಾರ, ಅವ್ರಿಗೆ ನಾವು ಕೊಡ್ತೀವಿ. ಅಲ್ಲಿ ಹೋಗಿ ನಾನು ಸಾಲ ಕೇಳಿದ್ರೆ ಅವ್ರು ಕೊಟ್ಟಿಲ್ಲ. ನಾನು 20 ಮೂಟೆ 30 ಮೂಟೆ ತನಕ ತಗೋತೀವಿ, ಅವ್ರು ಕೊಟ್ಟಿಲ್ಲ ನನ್ಗೆ. ನಾನು ಇದನ್ನು ಅಲ್ಲ ಕಡೆಯಿಂದ ಎಕ್ಸಾಮ್ ಇರ್ಬೇಕು ಅಂತ ಕಣ್ಣಲ್ಲಿ ನೀರ್ ಬತ್ತು, ನಾನು ವಾಪಸ್ ಬಂದ್ಬಿಟ್ಟೆ. ಕಣ್ಣಲ್ಲಿ ನಾನ್ ಮನವಾಗ ಕಣ್ಸಲ್ಲಿ ನೋಡ್ತಾ ಇದ್ದೀನಿ 100 ಕೆಜಿ ಅಕ್ಕಿ ಮೂಟೆ ಬರ್ತಾ ಇತ್ತು ನೋಡಿ. ಆ ಮೂಟೆ ಎಲ್ಲಾ ಮನೆಗೆ ಹಂಚ್ತಾ ಇದ್ದೀನಿ ನಾನು ಕಣ್ಸಲ್ಲಿ. ನಾನು ಎದ್ದಿ ಏನ್ ಅಲ್ಲ ಇದು ತಮಾಷೆ ಮಾಡ್ತಾ ಇದೀಯಾ ಅಂತ ಹೇಳಿದಕ್ಕೆ, ಅದು 2ನೇ ದಿನದಿಂದ ಹಂಗೆ ಆಯ್ತು. ನಾನ್ ಮೈಸೂರಲ್ಲಿ ಹುಟ್ಟಿ ಎಲ್ಲಾ ಮೈಸೂರು ನಾನು ನೋಡಿರ್ಲಿಲ್ಲ, ಬಟ್ ಕರೋನಾ ಟೈಮ್ ಅಲ್ಲಿ ನಾನು ನೋಡ್ದೆ. ಮೊದಲನೇದು ಊಟ ಹಂಚೋ ಶುರು ಮಾಡ್ದೆ. ಒಂದೇ ಮನೆಯಲ್ಲಿ 3 ಟೈಮ್ ನಾನು ಹೋಯ್ತಾ ಇದ್ರೆ ಹೆಂಗಸರು ಹೆಂಗಿರ್ತಾರೆ ಒಂದೇ ಮನೆಯಲ್ಲಿ ಅಂತ ಯೋಚನೆ ಮಾಡ್ದೆ. ಆವಾಗ ಬೆನ್ಸ್ ಮಾರ್ಕ್ ಅಂತ ಇದ್ದಾರೆ ಅಲಿಬೈ, ಅವ್ರು ಸೇರಿದ್ರು ನಮ್ ಜೊತೆ. ಆತರ ಸೇರಿಸಿ ನಾನು ಎಲ್ಲಾ ಮೈಸೂರ್ಗೆ ರಾಷನ್ ಹಂಚಿದೀವಿ. ಎಷ್ಟೋ ಜನಗಳು ಹಾರ್ಟ್ ಅಲ್ಲಿ ನನ್ಗೆ ಒಂದ್ ಜಾಗ ಸಿಕ್ತು. ಈಗ ಕೆಲವು ಹೋಯ್ತಾ ಇದ್ದೀನಿ, ಅಯ್ಯೂಬ್ ಅಮ್ಮಜ್ಜಿ ಅಲ್ವಾ? ಇಲ್ಲ, ಅವ್ರು ನಮ್ಮ ಅಣ್ಣ. ಯಾಕಂದ್ರೆ ನನ್ಗೆ ಅರ್ಧ ಇಂದ 1 ಗಂಟೆ ವೇಸ್ಟ್ ಆಗುತ್ತೆ. ನಾನೇ ಅಯ್ಯೂಬ್ ಜಿ ಅಂತ. ಅವರು ದುಬೈ ಅಲ್ಲಿ ಇದ್ದಾರೆ, ನಾನು ಇಲ್ಲಿ ಇದ್ದೀನಿ. ಅಲ್ಲಿ ಫೋಟೋ ಇದೆಯಲ್ಲ, ಅವರು ನಮ್ಮ ಅಣ್ಣ, ನಾನು ಕೆಲಸ ತಮ್ಮ ಅಂತ ಆತರ ಹೇಳಿ ಇದ್ ಮಾಡ್ತೀನಿ. ಕೆಲವು ಜನಗೆ ಇದಾಗುತ್ತೆ. ನನ್ಗೆ ಏನ್ ಆಸೆ ಅಂದ್ರೆ, ನಾನು ಯಾವ ಜಾಗದಲ್ಲಿ ಹೋಯ್ತೀನಿ ಅಯ್ಯೂಬ್ ಇವನೇ ಅಂತ ಕಾಣಿಸ್ಕೋಬಾರ್ದು. ಅಲ್ಲ ಸರ್, ಇಷ್ಟೆಲ್ಲ ಸೇವೆ ಮಾಡಿ ನಿಮ್ಮನ್ನ ಗುರ್ತಿಸ್ತಾರೆ ಅಂತಂದಾಗ ಅದು ಒಂಥರ ಖುಷಿ ಪಡೋ ವಿಚಾರ ಅಲ್ವಾ ಸರ್? ಏನು ಅಂತಂದ್ರೆ ಈಗ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಕೆಲವರು ಓಡಾಡ್ತಿದ್ದಾರೆ ಸರ್. ಇದು ಆಫೀಸಾ ಏನ್ ಸರ್ ಇದು? ಇದು ನಾವು ಆಫೀಸ್ ಅಂತ ಮಾಡ್ಕೊಂಡಿದ್ದೀವಿ. ಇದು ಮೋಸ್ಟ್ಲಿ ಇದು ಅನಾಥಾಶ್ರಮ ತರ, ಓಲ್ಡ್ ಏಜ್ ಹೋಮ್. ಓಕೆ. ಈ ಫುಟ್ಪಾತ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ತಕೊಂಡ್ ಬಂದು ಇಲ್ಲಿ ರೆಡಿ ಮಾಡ್ಕೊಂಡು ಅವ್ರು ಚೆನ್ನಾಗಾದ್ರೆ ಅವ್ರಿಗೆ ಕಳ್ಸ್ಕೊಡ್ತೀವಿ, ಇಲ್ಲದ್ರ ಅವ್ರಿಗೆ ಇಲ್ಲೇ ಮಡಗಿರ್ತೀವಿ. ಈಗ ನೀವು ಎಲ್ಲಾ ಸೇರಿ ಪ್ರೇಯರ್ ಮಾಡ್ಬೇಕು, ನೀವು ಎಲ್ಲಾ ಸಪೋರ್ಟ್ ಮಾಡ್ಬೇಕು. ಇದು CSID ಅಂತ ಬರುತ್ತಲ್ಲ, CSIDಗೂ ನಾವು ಹಾಕಿದೀವಿ. ಅದು ಅನಾಥಾಶ್ರಮ ಮಾಡಕ್ಕೆ. ಇದು ಅನಾಥಾಶ್ರಮ ಜನಾಬ್ ಬಶೀರ್ ಜಿ ಓಲ್ಡ್ ಏಜ್ ಹೋಮ್ ಅಂತ ನಮ್ ತಂದೆ ಹೆಸರಲ್ಲಿ ಮಾಡಿರೋದು. ಹೌದಾ? ಓಕೆ. ಅಂದ್ರೆ ಈಗ ಇದಾರ ಸರ್? ಇದಾರ. ನೀವು ಅವರಿಗೆಲ್ಲ ಅಂದ್ರೆ ಯಾವ ರೀತಿ ಅವ್ರನ್ನ ಇದ್ ಮಾಡ್ತೀರಾ ಸರ್? ಈಗ ಕೆಲವ್ರು ಬುದ್ಧಿ ಇರಲ್ಲ, ಅವರು ತಗೊಂಡ್ಬಂದ್ ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡ್ತೀವಿ. ಈಗ ಎಷ್ಟು ಜನ ಇದಾರ, ಅವ್ರಿಗೆ ಏನು ಮಾತಾಡಕ್ಕೆ ಬರಲ್ಲ, ಆತರ ಬಟ್ಟೆ ಹಾಕಕ್ ಬರಲ್ಲ ಅಂತ ಅವ್ರಿಗೆ ನಾವು ಎಷ್ಟೋ ಜನಕ್ಕೆ ಇಲ್ಲಿ ರೆಡಿ ಮಾಡಿ ಅವ್ರ ಕುಟುಂಬದಲ್ಲಿ ಸೇರಿಸಿದೀವಿ. ಯಾರಿಲ್ಲಾದ್ರೆ ಅವ್ರಿಗೆ ನಮ್ ಜೊತೆಯಲ್ಲೇ ಇಟ್ಕೊಂಡಿದ್ವಿ. ಹೌದಾ? ಓಕೆ. ಇಷ್ಟೆಲ್ಲಾ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ. ನಾನು ಬಂದಾಗ್ಲಿಂದ ಆಕ್ಚುಲಿ ನೋಡ್ತಾ ಇದ್ದೀನಿ ಎಷ್ಟೊಂದೆಲ್ಲ ಪ್ರಶಸ್ತಿಗಳಿದೆ. ಈ ಪ್ರಶಸ್ತಿಗಳನ್ನೆಲ್ಲ ನೋಡಿದ್ರೆ ಆಕ್ಚುಲಿ ಒಬ್ಬ ಮನುಷ್ಯ ಎಷ್ಟೆಲ್ಲ ಪ್ರಶಸ್ತಿ ತಗೋಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ ಸರ್. ಆಮೇಲೆ ನಾನು ರೀಸೆಂಟ್ ಆಗಿ ಒಂದ್ ಕೇಳಿದೆ, ಸಿದ್ದರಾಮಯ್ಯ ಸರ್ ಕೂಡ ನಿಮ್ಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ. ಸೊ ಅದನ್ನ ತೋರಿಸ್ಬೋದಾ ಸರ್? ಅದ್ರ ಬಗ್ಗೆ ನೀವೇನಾದ್ರೂ ನಿಮ್ಮ ಖುಷಿ ಹಂಚ್ಕೊಳ್ಳೋದಾದ್ರೆ. ಅಸಾಮಾನ್ಯ ಕನ್ನಡಿಗ 2023 ಕೊಟ್ಟಿರೋದು. ಓಕೆ ಸರ್, ಈ ಪ್ರಶಸ್ತಿ ಕೊಡುವಾಗ ಸರ್ ನಿಮಗೆ ಎಷ್ಟು ಖುಷಿ ಆಯ್ತು ಸರ್? ಗುರುತಿಸಿ ನಿಮ್ಮ ಸೇವೆನ ಅದು ಅಸಾಮಾನ್ಯ ಕನ್ನಡಿಗ ಅಂತ ಕೊಟ್ಟಿದ್ದಾರೆ. ಮೇಡಮ್ ಏನಂದ್ರೆ, ಈಗ ನಾನು ಅವಾರ್ಡ್ ತಗೋತಾ ಇದ್ರೆ ಒಂಥರ ಕಣ್ಣಲ್ಲಿ ನಮ್ ತಂದೆ ಅಳ್ತಾ ಇದ್ರು. ಆ ಟೈಮಲ್ಲಿ ನಮ್ ತಂದೆಗೆ ಹೋಗಿ ಕೇಳಿದ್ರು, ಹೇಗೆ ನೀವು ಕಳ್ತಾ ಇದ್ದೀರಾ, ಇಷ್ಟು ಎಲ್ಲ CM ಬಂದು ನಿಮ್ ಮಗನ್ಗೆ ಈ ತರ ಮಾಡ್ತಾ ಇದ್ದಾನ ಅಂದ್ರೆ, ಇದು ಅಳ್ತಾ ಇಲ್ಲ, ಇದು ಖುಷಿಯಿಂದ ಕಣ್ಣಲ್ಲಿ ನೀರು ಬರ್ತಾ ಇರೋದು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕಳ್ಳ ಆಗುತ್ತೆ, ಡಾಕು ಆಗುತ್ತೆ ಅಂತ ಜನಗಳು ಹೇಳ್ತಾ ಇದ್ರು.
ಒಂದ್ ದೊಡ್ಡ ಅವಾರ್ಡ್ ಆದ್ರೆ ನನ್ ತಂದೆಗೆ ನಾನು ಜೊತೆಯಲ್ಲೇ ತಗೊಂಡು ಹೋಗ್ತೀನಿ. ಹಾ. ಆದ್ರೆ ಇನ್ನೊಂದ್ ಮಾತು ಏನಂದ್ರೆ ಸಿಸ್ಟರ್, ಈ ಅವಾರ್ಡ್ ನಾನ್ ಸತ್ ಮೇಲೆ ನಿನ್ ಜೊತೆಯಲ್ಲಿ ದಫನ್ ಮಾಡಲ್ಲ. ಹೌದು. ಇದು ಒಂದು ಗುರ್ಸ್ಕೊಳಕ್ಕೆ. ಆದ್ರೆ ನಾವು ಮಾಡೋ ಸೇವೆ ಗುರ್ಸ್ಕೋಬೇಕು ಅಷ್ಟೇ. ಇಲ್ಲಿ ಲಂಚ ಗಿಂಚ ಕೊಟ್ಟಿ ನಾವು ಏನಾರ ಕೆಲಸ ಮಾಡ್ಸ್ಕೋಬಹುದು, ಅಲ್ಲಿ ಲಂಚ ತಗೊಳಲ್ಲ ದೇವ್ರು. ಹೌದು. ನಾವು ಏನ್ ಒಳ್ಳೇದ್ ಮಾಡಿರ್ತೀನಿ, ಏನ್ ಕೆಟ್ಟದ್ ಮಾಡಿರ್ತೀನಿ, ಅದೇ ಎರಡೇ ಲೆಕ್ಕ ಕೊಡ್ಬೇಕಾಗಿರೋದು. ಓಕೆ, ನಾನು ಇನ್ನೂ ಒಂದು ಕೇಳಿದೆ ಸರ್, ದಸರಾ ಸಂದರ್ಭದಲ್ಲಿ ಅದ್ರಲ್ಲೂ ಏನು ನಮ್ಮ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾನ ಉದ್ಘಾಟನೆ ಮಾಡುವುದು ಒಂದು ಹೆಮ್ಮೆ ವಿಚಾರ. ಸೊ ಆ ಸಂದರ್ಭದಲ್ಲಿ ನಿಮ್ಗೂ ಕೂಡ ಒಂದು ಆಮಂತ್ರಣ ಬಂದಿತ್ತು, ನಿಮ್ಗೂ ಒಂದು ಸ್ಥಾನ ಕೊಟ್ಟಿದ್ರು ಅಂತ ಕೇಳ್ಪಟ್ಟೆ ಸರ್. ಆ ಸಂದರ್ಭನ ನೆನ್ಸ್ಕೊಳ್ಳೋದಾದ್ರೆ? ಮೇಡಮ್, ನಾನ್ ಮೈಸೂರಲ್ಲಿ ಹುಟ್ಟಿ ಅದು ನನ್ಗೆ ಸಿಗ್ಬೇಕು ಅಂದ್ರೆ ರಿಯಲಿ ನಾನು ಒಂದು ಹೆಮ್ಮೆ ಪಡ್ತೀವಿ. ಆ ಟೈಮಲ್ಲಿ ಇದು ಅಲ್ಲಿ ನಿಮಗೆ ಕೊಟ್ಟಂತಹ ಪ್ರಶಸ್ತಿಗಳು, ಇದು ದೇವ್ರು ಗಣೇಶ ಇದಾರಲ್ಲ, ಹೌದು 2020ರಲ್ಲಿ ಅಲ್ಲ, ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ನಿಮಗೆ ಕರೆದಿದ್ದು ಅನ್ಸುತ್ತೆ. ಆ ಸಂದರ್ಭ ನೆನ್ಸ್ಕೊಳ್ಳೋದಾದ್ರೆ ಹೇಗೆ ಹೇಳ್ತೀರಾ? ಅದೂನು ನಮ್ ಇವ್ರು ಇದಾರಲ್ಲ ಅಜ್ಜ, ನಮ್ ಅಜ್ಜಿ ನನ್ಗೆ ಹೇಳ್ತಾ ಇದ್ದೆ, ನಾನು ಮಹಾರಾಜ ಆಗ್ಬೇಕು, ಹೆಂಗ್ ಆಗ್ಬೇಕು ಅಂತ. ನಾನು ಆ ಟೈಮಲ್ಲಿ ಅವ್ರು ಇದ್ರ ಮೇಲೆ ದಸರಾ ನೋಡಕ್ ಬಂದುವಾಗ ಹೇಳಿದ್ರು. ಅವಾಗ ನಂಗೆ, ನೋಡಪ್ಪ ನೀನು ಚಿಕ್ಕಲ್ಲಿ ಮಾತಾಡಿದ್ದು ಈಗ ನಿಜ ಆಯ್ತು, ನೀವ್ ಒಂದ್ ರಾಜನ್ ತರ ನಿಂಗೆ ಕರ್ಕೊಂಡ್ ಹೋಯ್ತಾ ಇದಾರೆ ಅಂದ್ರು. ಅದು ಜ್ಞಾಪಿಸ್ಕೊಂಡೆ ನಾನು. ರಿಯಲಿ ನಾನು ಏನ್ ಕೇಳ್ತಾ ಇದ್ದೀನಿ, ನಾನು ಯೋಚನೆ ಏನ್ ಮಾಡಿದೀನಿ ಅದು ಎಲ್ಲ ಯೋಚನೆನು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಓಕೆ ಸರ್, ಇಷ್ಟೆಲ್ಲ ಮಾತಾಡ್ದು ಮೇನ್ ಏನು ಅಂತ ಅಂದ್ರೆ ನಿಮಗೆ ಒಂದು ಸವಾರಿ ಅಂತ ಒಂದು ಪಾರ್ಟ್ನರ್ ಅಂತ ಅಂದ್ರೆ ನಿಮ್ಮ ಆಂಬ್ಯುಲೆನ್ಸ್. ಅದಿಲ್ದೇನೆ ನಿಮ್ಗೆ ಸೇವೆ ಮಾಡಕ್ ಆಗದೇ ಇಲ್ಲ ಸರ್. ಸೊ ನಾವು ಆ ಆಂಬ್ಯುಲೆನ್ಸ್ ನ ನೋಡ್ಬೇಕು, ಆ ಆಂಬ್ಯುಲೆನ್ಸ್ ನ ತೋರಿಸ್ತೀರಾ, ಅಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಈ ಆಂಬ್ಯುಲೆನ್ಸ್ ಆಕ್ಚುಲಿ ನಮ್ಗೊಂಥರ ಬೆಸ್ಟ್ ಫ್ರೆಂಡ್ ತರ, ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಮೇಡಮ್, ಇದು ನಾವು ಯಾವತ್ತು ನಮ್ ಜೊತೆಯಲ್ಲೇ ಇಟ್ಕೊಂಡಿರ್ತೀನಿ. ಯಾವ ತರ ನನ್ ಕೆಲಸ ಆದ್ರು ಸಿಟಿಯಲ್ಲಿ ಹೋದ್ರೆ ಇದನ್ನೇ ತಗೊಂಡ್ ಹೋಗ್ತೀನಿ. ಎಮರ್ಜೆನ್ಸಿ ನನ್ಗೆ ಎಲ್ಲಾ ಕಡೆಯಿಂದ ಕರೆಗಳು ಬರ್ತಾ ಇದೆ, ಪೇಷಂಟ್ ಗಳದು, ಡೆಡ್ ಬಾಡೀಸ್ದು. ಅದು ಯಾವತ್ತು ನಾನು ಸ್ವಂತ ವೆಹಿಕಲ್ ಅಲ್ಲಿ ನಾನು ಓಡಲ್ಲ, ಇದರಲ್ಲಿ ಜಾಸ್ತಿ ಓಡಾಡ್ತೀನಿ. ಎಷ್ಟು ವರ್ಷದಿಂದ ಇದೆ ಸರ್ ಈ ವೆಹಿಕಲ್ ನಿಮ್ಮ ಹತ್ರ? ಇದು 3 ವರ್ಷದಿಂದ ಇದೆ. ನೀವು ಆಕ್ಚುಲಿ ಅವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಮುಂಚೆ ನಿಮ್ಮ ಹತ್ರ ಅಂಬಾಸಿಡರ್ ಇತ್ತು. ನಮ್ದು ಅಂಬಾಸಿಡರ್ ಇತ್ತು. ಅದ್ರಲ್ಲಿ ಅಂಬಾಸಿಡರ್ ಅಲ್ಲಿ ಕೆಲೋ ಜನ ನೋಡಿ ಇದ್ದಾಗಿದ್ದಾರೆ. ಆದ್ರೆ ಒಂದ್ ಆಂಬ್ಯುಲೆನ್ಸ್ ಗೆ ನನ್ಗೆ ವಸ್ತಿ ಆಗಿರ್ಲಿಲ್ಲ. ಆ ಸಿಸ್ಟರ್ ನಮ್ಗೆ ಸಪೋರ್ಟ್ ಮಾಡಿ ಆಂಬ್ಯುಲೆನ್ಸ್ ಗೆ ಇದು ಮಾಡಿದ್ರು. ಅದರಲ್ಲಿ ಸುಮಾರು ನಾನು 4 ಬಾಡಿ 6 ಬಾಡಿ ಕೂಡ ನಾನು ಅದರಲ್ಲಿ ಹಾಕೊಂಡು ಹೋಯ್ತಾ ಇದ್ದೀನಿ. ಓಕೆ ಸರ್, ಇವಾಗ ನಿಮ್ಗೆ ಒಂದ್ ದಿನಕ್ಕೆ ಎಷ್ಟು ಕಾಲ್ಸ್ ಬರುತ್ತೆ ಸರ್? ಮೇಡಮ್, ಬೇಕಾದಷ್ಟು ಕಾಲ್ ಬರುತ್ತೆ. ಈಗ ಕೋವಿಡ್ ಆದ್ಮೇಲೆ ಡೆಡ್ ರೈಟ್ಸ್ ಕಡಿಮೆ ಇದೆ, 1-2 ಆ ತರ ಇರ್ತದೆ. ಆಮೇಲೆ ಮಿಕ್ಕಿದ್ದು ಇದು ಪೇಷಂಟ್ ಗಳಿದೆ ಅಲ್ಲ, ಪೇಷಂಟ್ ಗಳದ್ದು ಬಹಳ ಶಿಫ್ಟಿಂಗ್ ಇರ್ತದೆ. ನೀವು ಅದ್ ಅನಾಥ ಶವಗಳನ್ನ ಶವ ಸಂಸ್ಕಾರ ಮಾಡೋದಲ್ದಾನೆ ಈ ಕೆಲಸ ಕೂಡ ಮಾಡ್ತೀವಿ. ಇದರಲ್ಲಿ ಹೆಂಗ್ ಮಾಡಿದೀವಿ ಅಂದ್ರೆ ಉಚಿತ ಸೇವೆ. ಉಚಿತ ಸೇವೆ ಅಂದ್ರೆ ಯಾವ್ದು ಪೆಟ್ರೋಲ್ಗಾಗ್ಲಿ ಡ್ರೈವರ್ಗಾಗ್ಲಿ ₹1 ಯಾವ್ದು ಇಲ್ಲ. ಎಮರ್ಜೆನ್ಸಿ ಡೆಲಿವರಿ ಕೇಸ್ ಇತ್ತು ಅದನ್ನು ಅಟೆಂಡ್ ಮಾಡ್ತೀನಿ, ಬೇರೆ ಕೇಸ್ ಇದ್ರು ಅದನ್ನು ಅಟೆಂಡ್ ಮಾಡ್ತೀವಿ. ಇನ್ನೊಂದ್ ಪ್ಲಾನ್ ಏನಂದ್ರೆ, ಎಷ್ಟ್ ಸತಿ ಬೆಂಗಳೂರಿಗೆ ಹೋಗಿದ್ದೀನಿ, ಬಟ್ ಬೆಂಗಳೂರು ಹೋಗಿದ್ರೆ ನನ್ಗೆ ಇಲ್ಲಿ ಸೇವೆಗೆ ಕಷ್ಟ ಆಗುತ್ತೆ. ಇನ್ನೂ ಒಂದ್ 4-5 ಆಂಬ್ಯುಲೆನ್ಸ್ ನಾವು ಮಾಡಿ ಎಲ್ಲಾ ಕಡೆ ಒಂದು ಫ್ರೀ ಸೇವೆ ಅಂತ ನಾವು ಮಾಡಬೇಕು ಅಂತ ನನ್ನ ಆಸೆ ಇದೆ. ಓಕೆ ಸರ್, ಇವಾಗ ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಅಂದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ನೀವು ಗೊತ್ತಿದ್ದೀರಾ. ಸೊ ಈಗ ಇನ್ನ ಜನಗಳು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ, ನಾನು ಅವಾಗ್ಲೇ ಗಾಡಿ ನೋಡ್ತಾ ಇದ್ದೆ, ನಿಮ್ ಗಾಡಿ ಮೇಲೆ ನಂಬರ್ನೆಲ್ಲ ಹಾಕಿದ್ದೀರಾ ಸರ್. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು 24x7 ಅವೈಲೇಬಲ್ ಸಿಗ್ತೀರಾ? ಮೇಡಮ್, ನಮ್ಮ ಹತ್ರ 6 ಮೊಬೈಲ್ ಇದೆ. ಓಕೆ, 6 ಇದೆ. ಯಾಕಂದ್ರೆ ಒಂದ್ ಸ್ವಿಚ್ ಆಫ್ ಆದ್ರೂ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ನಮ್ಗೆ ಬೀದಿಯಲ್ಲಿ ಸಿಕ್ಕೋ ಜನನು ಆತರ ಏನಾರು ಎಮರ್ಜೆನ್ಸಿ ಈಗ ಬರುವಾಗ ಯಾರು ಬಂದು ಮಾತಾಡ್ರು, ಸ್ಕ್ಯಾನಿಂಗ್ ಮಾಡ್ರು, ಇಷ್ಟು ದುಡ್ಡು ಕೇಳ್ತಾವ್ರೆ ಅಲ್ಲಿ, ನಾನು ಹೆಚ್ಚು ಕಡಿಮೆ ನಾನು ಮಾಡಿಸ್ತೀನಿ, ಫ್ರೀ ಮಾಡ್ತೀನಿ. ಯಾಕಂದ್ರೆ ನೋಡಿ, ನಮ್ಮ KR ಹಾಸ್ಪಿಟಲ್ ಅಲ್ಲಿ ಬೇಕಾದಷ್ಟು ಸೇವೆ ಇದೆ. ಹೌದು,
ಅದು ನಾವು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲಾ ಕಡೆಯಿಂದ ಬರ್ತಾರೆ ಜನ, ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಡಿಸ್ಟಿಕ್ ಹಾಸ್ಪಿಟ್ಲ್ ಇದೆ. ಹೌದು. ಅದು ನಮ್ಗೆ ಆಗಲ್ಲ, ನಾವು ಪ್ರೈವೇಟ್ ಅಲ್ಲಿ ಹಾಕ್ತೀನಿ. ಎಷ್ಟೋ ಜನ ಹೆಂಗಾಗಿದ್ದಾರೆ ಅಂದ್ರೆ ನನ್ಗೆ ಒಂದ್ ಇದ್ರಲ್ಲಿ ಸಿಕ್ಕಾಸ್ಬಿಡ್ತಾರ, ಪ್ರೈವೇಟ್ ಅಲ್ಲಿ ಈ ತರ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನು ಹೆಲ್ಪ್ ಮಾಡಕ್ ಹೋದ್ರೆ ಎಲ್ಲಾ ತೂಕ ನಮ್ಮ ಮೇಲೆನೆ ಆಗ್ಬಿಡ್ತಾರ, ಅಂತ ಜನನು ಇದಾರೆ. ಅದಕ್ಕೆ ದೇವ್ರು ಮಾಡೋದು ಅದು ಎಲ್ಲ. ನಾವು ಒಂದ್ ಇದ್ದಾಗಿದ್ದೀನಿ, ಒಂದ್ ಪೋಸ್ಟ್ ಮ್ಯಾನ್ ತರ ಏನು ಮಾಡ್ಕೊಡವ ಅಂತ ಏನು ಬೇಜಾರಿಲ್ಲದಿಂದ ನನ್ನ ಮಾಡ್ಕೊಂಡು ಹೋಗ್ತೀನಿ. ಓಕೆ ಸರ್, ಇವಾಗ ಎಷ್ಟೆಲ್ಲ ಸೇವೆ ಮಾಡ್ತಾ ಇದೀರಾ, ಎಷ್ಟೆಲ್ಲ ಕೆಲಸ ಮಾಡ್ತಾ ಇದೀರಾ ಸರ್, ಫ್ಯಾಮಿಲಿ ಯಾವ ರೀತಿ ಟೈಮ್ ಕೊಡ್ತೀರಾ ಸರ್? ಮೇಡಮ್ ಇನ್ನೊಂದ್ ಏನಂದ್ರೆ ಫ್ಯಾಮಿಲಿ ಒಳ್ಳೆ ತರ ಸಿಗ್ಬೇಕು ಅಂದ್ರೆ ಅದು ಹಣೆ ಬರದಲ್ಲಿ ಬರ್ದಿರ್ಬೇಕು. ಫ್ಯಾಮಿಲಿ ಒಳ್ಳೆ ಸಿಕ್ಕಿಲ್ಲ ಅಂದ್ರೆ ಅವನು ಬದುಕೋದು ಒಂದು, ಸತ್ತೋದು ಒಂದು. ಹೌದು. ನಮ್ದು ಈ ಭಿಕ್ಷೆ ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಮರಿಯಾ ಇನ್ಸ್ಟಿಟ್ಯೂಟ್ ಅಂತ ಮಾಡಿದೀವಿ. ಅವ್ರಿಗೆ 3 ತಿಂಗಳು ನಾವು ನಮ್ ಮಿಸ್ಸಸ್ ಟೈಲರ್, ಅವ್ರು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರಿಗೆ ಗ್ಯಾರಂಟಿ ಇಡಲ್ಲ, ಅವ್ರಿಗೆ ಹೊಸ ಮೆಷಿನ್ ಕೊಡ್ತೀವಿ, ಹಳೆಯದು ಯಾವ್ದು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಆ ಮೆಷಿನ್ ನಾವು ಕೊಟ್ಟಿ ಅವ್ರಿಗೆ ಒಂದ್ ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತೀವಿ. ಅವ್ರಿಗೆ ಸರ್ಟಿಫಿಕೇಟ್ ಅಲ್ಲಿ ಗೌರ್ಮೆಂಟ್ ಇಂದ ಕಾರ್ಪೊರೇಟರ್ ಇದಾರೆ, ಅವ್ರ ಕಡೆಯಿಂದ ಮೆಷಿನ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಖುಷಿ. ಎಷ್ಟೋ ಜನಗೆ ಆತರ ಸಿಕ್ಕಿದೆ, ಆತರ ಮಾಡಿ ನಾವು ಕಳಿಸ್ತೀವಿ. ಓಕೆ ಸರ್, ಇವಾಗ ನೀವ್ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನೀವ್ ಈ ತರ ಕೆಲಸ ಮಾಡುವಾಗ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ, ಇವಾಗ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿದೆ ಸರ್? ಈಗ ಸೆಲ್ಫಿ ತಗೊಳ್ಳೋಣ ಅಂತಾರ, ಮುಖ ಮುಚ್ಕೊಳ್ಳೋರಿಗೆ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ. ಈಗ ಎಲ್ಲ ಹೋಗಿದ್ರು ಬೈ ಒಂದ್ ಫೋಟೋ, ನಾನು ನಗಿತೀನಿ. ಆ ಟೈಮ್ ಏನಿತ್ತು, ಈಗ ಈ ಟೈಮ್ ಆದ್ರೆ ಮರ್ಯಾದೆ ಕೊಡೋನು ಅವನೇ, ತಗೊಳ್ಳೋನು ಅವನೇ. ಮೇನ್ ನಮ್ ಭರೋಸೆ ಏನಾಗ್ಬೇಕಂದ್ರೆ ನಾವು ಮಾಡೋ ಕೆಲ್ಸಕ್ಕೆ ಆ ಅಲ್ಲ ಈಶ್ವರ ಒಪ್ಕೋಬೇಕು. ಅಷ್ಟು ಮಾಡ್ಕೊಂಡ್ರೆ ಎಲ್ಲೋದ್ರು ಹೀರೋ. ಈಗ ನೋಡಿ, ನನ್ಗೆ ಇಂಡಿಯಾ ಅಲ್ಲ, ಎಲ್ಲಾ ಇಂಟರ್ನ್ಯಾಷನಲ್ ತನಕ ನಮ್ ಕೆಲ್ಸ ಗುಡ್ಸ್ಕೊಂಡಿದಾರ. ಅಮೆರಿಕ ಇಂದಾನು ಕೂಡ ನನ್ಗೆ ಅಮೆರಿಕಾಗ್ ಹೋಗ್ಬೇಕಾಯ್ತಿದ್ದು. ನಾನು ಏನಾರ ಅಲ್ಲಿ ಹೋಗ್ಬಿಡ್ತಾ ಇದ್ರೆ ನನ್ಗೆ ಈ ಸೇವೆ ಸಿಗ್ತಾ ಇರ್ಲಿಲ್ಲ ಕೊರೋನಾ ಟೈಮಲ್ಲಿ. ಅದನ್ನ ನಾನು ಸ್ಟಾಪ್ ಮಾಡ್ದೆ. ಲಂಡನ್ ಅಲ್ಲೂ ಕೂಡ ನಮ್ಗೆ ಎಲ್ಲಾ ದೇಶದಿಂದ ನಮ್ಗೆ ಒಂದು ಅವಾರ್ಡ್ ಸರ್ಟಿಫಿಕೇಟ್ ತರ ಬರ್ತಾ ಇರ್ತದ. ನನ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನ್ಗೆ ಸೇವೆ. ಈ ಗಾಡಿಯಲ್ಲಿ ನೋಡಿ, ಈಗ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಅಲ್ಲಿ ಆಂಬ್ಯುಲೆನ್ಸ್ ಇರ್ತದೆ, ಅದ್ರಲ್ಲಿ ಫೆಸಿಲಿಟಿ ಇರಲ್ಲ. ಇದು ಅರ್ಧ ಹಾಸ್ಪಿಟಲ್. ಇದು ಇಲ್ಲಿ ನಾವು ಪೇಷಂಟ್ ತಗೊಂಡ್ರೆ ಅರ್ಧ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಒಬ್ಬ ಸಿಸ್ಟರು, ಯಾರು ಬ್ರದರ್ಸ್ ನಾನು ಕರ್ಕೋತೀನಿ. ಎಮರ್ಜೆನ್ಸಿ ಆದ್ರೆ ಮೆಡಿಸಿನ್ ಎಲ್ಲ ಮಡಗಿರ್ತೀವಿ, ಆಕ್ಸಿಜನ್ ಎಲ್ಲ ಇದೆ. ವೆಂಟಿಲೇಟರ್ ಮಾತ್ರ ಇಲ್ಲ. ವೆಂಟಿಲೇಟರ್ ಹಾಕೋ ಪ್ಲಾನ್ ಮಾಡ್ದೆ, ಬಟ್ ಏನಂದ್ರೆ ವೆಂಟಿಲೇಟರ್ ಬರೋ ಪೇಷಂಟ್ ಒಂದು 10% ಗ್ಯಾರಂಟಿ. ಅದು ನಾಳೆ ದಿವಸ ಕೆಲವು ಜನ ಹೇಳ್ರು, ಅಯ್ಯೋ ಬೈ ಅದು ಅಂತೂ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಏನಾರ ಆಯ್ತು ಅಂದ್ರೆ ಅಯ್ಯೋ ಬೈ ಗಾಡಿಯಲ್ಲಿ ತೀರೋಗ್ಬಿಟ್ರು ಅಂತ ಒಂದ್ ಹೆಸರು ಬಂದ್ಬಿಡ್ತದೆ ಅಂತ. ನಾವು ಮಾಡ್ತಾ ಇರೋದು ಅದು. ಈಗ ವೆಂಟಿಲೇಟರ್ ಗಾಡಿಗೂ ಅಷ್ಟು ರೈಟ್ ಇದೆ ಮೇಡಮ್. ಕೆಲವು ಜನ ಹತ್ರ ದುಡ್ಡೇ ಇರಲ್ಲ ಊಟ ತಿಂಡಿಕೆ. ಅಂತ ಟೈಮಲ್ಲಿ ಈ ತರ ಆಕ್ಸಿಡೆಂಟ್ಗಳು, ಅದು ಬೇಕಾದಷ್ಟು ಸೇವೆ ಅಲ್ಲಿ ಆಪರೇಷನ್ ಆಗ್ಲಿ ಇದಾಗ್ಲಿ ಯಾವ್ದಾರ ಒಂದು ಕೆಲಸ ನೋಡ್ತಾ ಇರ್ತೀವಿ ಡೈಲಿ. ಅದಕ್ಕೆ ಗಾಡಿಯಲ್ಲಿ ಹೇಳೋದು ಮಾತು ಫ್ರೀ ಸರ್ವಿಸ್ ಅಂತ ದೊಡ್ಡಲ್ಲ, ಅದು ಯಾರು ಹೇಳ್ಬೋದು. ಅದು ಭರಿಸ್ಬೇಕು ಅಲ್ಲ, ಬರ್ಸೋದು ಅದು ಬಹಳ ಇದು. ಹೌದು, ತುಂಬಾ ಜನ ಈಗ ಉಚಿತ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದ್ರಿಂದ ಎಲ್ಲ ದುಡ್ಡು ತಗೋತಾರೆ. ಸೊ ನೀವು ಅಷ್ಟು ವರ್ಷಗಳಿಂದ, ಅದು 24 ನೆನ್ನೆ ಯಾರು ಫೋನ್ ಮಾಡಿದ್ರು ಇನ್ನೊಬ್ಬರಿಗೆ, ನನ್ನ ಕಾಮಿಡಿ, ಬೈ ನಂಜನಗೂಡಲ್ಲಿ ಒಂದ್ ಬಾಡಿ ಬಿದ್ದಿದೆ, ಅದು ಬಂದು ನೀವು ತಗೊಳ್ಳಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಅಂತ 1,100 ರೂಪಾಯಿ ಪೆಟ್ರೋಲ್ಗೆ ಫಸ್ಟ್ ಹಾಕಿ ನಾನು ಬರ್ತೀನಿ ಅಂತ. ಅವ್ರು ನಿಲ್ಸ್ಬಿಟ್ಟು ಅಲ್ಲೇ ನಮ್ ಮಾತ್ ನಡೀತಾ ಈ ತರ ಮಾಡ್ಬೇಡಿ ಅಂತ. ಇದು ಮೊನ್ನೆ ಬಂದಿರೋದ್ ಕಾಲ್ ಹೇಳ್ತಾ ಇರೋದು ನಿಮ್ಗೆ. ನನ್ಗೆ ಫೋನ್ ಮಾಡ್ರು, ಅಯ್ಯೋ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ಒಂದ್ ಬಾಡಿ ಬಿದ್ದಿದೆ ಅಂದ್ರು. ನಿಮ್ ಹೆಸರು ಏನೋ? ನಾನು ನಮ್ ಹೆಸರು ಕುಮಾರ್ ಅಂದ್ರು. ಅಣ್ಣ ಟೆನ್ಷನ್ ತಗೋಬೇಡಿ, ದಯವಿಟ್ಟು ನೀನ್ ಎಲ್ಲಿ ಹೋಗ್ಬೇಡಿ, ಒಂದ್ 25 ನಿಮಿಷದಲ್ಲಿ ನಾನು ಇಲ್ಲಿ ಇರ್ತೀನಿ. 20 ಇಂದ 25 ನಿಮಿಷದಲ್ಲಿ ನೀವು ಸೌ ಹತ್ರ ಇರಿ, ನಾನು ಬಕ್ಕೊಂಡು ತಗೋತೀನಿ ಬಾಡಿ ಅಂದ್ರೆ. ಅವ್ರು ನಗದು, ಸಾರಿ ಅಯ್ಯೋ ಬೈ, ಈ ತರ ಎಲ್ಲಾ ಸಮಾಜ ಸೇವಕ್ಕೆ ನಾವು ಒಂದ್ ಎಕ್ಸಾಮ್ ತಗೋತಾ ಇದ್ದೆ, ನೀವು ಬರ್ತಾ ಇದೀವಿ ಅಂತ ಗಾಡಿ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ನನ್ಗೆ ತುಂಬಾ ಇದು. ನಿಮ್ಗೆ ಏನ್ ಸೇವೆ ಇದು, ನಿಮ್ ಜೊತೆ ನಾವು ಸೇರಕ್ಕೆ ರೆಡಿ ಅಂತ ಹೇಳ್ತು. ಸರ್, ನೀವು ಅವಾಗ್ಲೇ ಹೇಳಿದ್ರಿ ಅರ್ಧ ಹಾಸ್ಪಿಟಲ್ ಆಂಬುಲೆನ್ಸ್ ಅಲ್ಲಿ ಇದೆ ಸರ್. ಯಾವ್ಯಾವ ಸೇವೆಗಳಿದೆ, ಏನೇನಿದೆ ಅಂತ ಒಂದ್ಸಲಿ ತೋರಿಸ್ತೀರಾ? ಇದು ಆಕ್ಸಿಜನ್, ಇದು ಬಾಡಿ ಕಿಟ್, ಇದು ಹುಳ ಆತರ ಏನಾರ ಬಿದ್ಬಿಟ್ರೆ ಅದು ಗಾಡಿ ಎಲ್ಲ ಗಲೀಜಾಗುತ್ತೆ. ಅದು ಆಮೇಲೆ ಆಕ್ಸಿಡೆಂಟ್ ಕೇಸ್ಗಳಂದ್ರೆ ರಕ್ತ ಎಲ್ಲ ಆಗುತ್ತೆ ಗಾಡಿಗೆ. ಇದು ನಾವು ಕಿಟ್ ಯೂಸ್ ಮಾಡ್ತೀವಿ. ಆಕ್ಸಿಜನ್ ಕೂಡ ಇಲ್ಲೇ ಇದೆ. ಆಮೇಲೆ ಮೆಡಿಸಿನ್, ಎಮರ್ಜೆನ್ಸಿ BP ಚೆಕಪ್, ಎಮರ್ಜೆನ್ಸಿ
ಎಮರ್ಜೆನ್ಸಿ ಮೆಡಿಸಿನ್ Medical. ಸದ್ಯಕ್ಕೆ ಏನೇನ್ ಬೇಕು ಕಿಟ್ ಇದೆ. ಕಿಟ್ ಇದೆ. ಆಮೇಲೆ ಯಾವ್ದೋ ಬ್ರದರ್ಸ್ ಗೆ ಫೋನ್ ಮಾಡ್ರೆ ಬ್ರದರ್ಸ್ ಬಂದ್ಬಿಡ್ತಾರೆ, ಇಲ್ಲ ಸಿಸ್ಟರ್ ಅಂದ್ರೆ ಸಿಸ್ಟರ್ ಗೆ ಕರ್ಕೊಂಡು. ಎಮರ್ಜೆನ್ಸಿ ಅಂದ್ರೆ ಅರ್ಧ ಹಾಸ್ಪಿಟಲ್ ಅಂದ್ರಲ್ಲ, ಇಲ್ಲಿಂದ ನಾವು ಇಂಜೆಕ್ಷನ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ ಗಂಟ ನಾವು ಕರ್ಕೊಂಡು ಹೋಗ್ತೀವಿ. ಸರ್ ಇವಾಗ ಇದ್ರ ಜೊತೆಗೆ ನಾನು ಒಂದ್ ಕೇಳ್ಬೇಕು ಅನ್ಕೊಂಡೆ, ಈ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫೇಕ್ ಕಾಲ್ಗಳೆಲ್ಲ ಮಾಡ್ತಾರೆ ನಿಮ್ಗೆ ಸುಮ್ನೆ. ಸರ್ ಅವ್ರಿಗೆ ಏನ್ ಹೇಳ್ತೀರಾ ಸರ್? ದಯವಿಟ್ಟು ನಾನು ನಿದ್ದೆ ಕೂಡ ನಾನು ಮಾಡಲ್ಲ. ನನ್ಗೆ ಊಟ ಟೈಮಲ್ಲಿ ನಮ್ ತಾಯಿ ಹೇಳಿದ್ರು, ಊಟ ಮಾಡುವಾಗ ಯಾವ ಕಾರಣಕ್ಕೆ ಎದ್ಬೇಡ ಮಗ ಅಂತ ಹೇಳಿದ್ರು. ಸರ್ ಇದೊಂದ್ ವಿಚಾರ ಕೇಳಲೇಬೇಕು. ಈ ಕೆಲವು ಫೇಕ್ ಕಾಲ್ಗಳೆಲ್ಲ ಬರುತ್ತೆ, ಸುಮ್ನೆ ಫೋನ್ ಮಾಡ್ಬಿಡೋದು, ಫೇಕ್ ಆಗಿ ಮಾತಾಡ್ಬಿಡೋದು, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಎಷ್ಟೋ ಸತಿ ಆತರ ಆಗಿದೆ, ಕಾಮಿಡಿ ಮಾಡಕ್ಕೂ ಆಗಿದೆ, ಆಮೇಲೆ ಸೀರಿಯಸ್ ಆತರ ಮಾಡಿದಾರೆ. ನಾನು ಅಂತೂ ಏನು ಹೇಳಕ್ ಆಗಲ್ಲ ಅವ್ರಿಗೆ, ದೇವ್ರೇ ಬುದ್ಧಿ ಕೊಡ್ಬೇಕು. ಯಾಕಂದ್ರೆ ನಾನು ಯಾವತ್ತು ಪೂರ್ತಿ ನಿದ್ದೆ ಮಾಡಿಲ್ಲ. ಊಟ ತಿನ್ನುವಾಗಾನು ಏನಾರ ನಮ್ಗೆ ಎಮರ್ಜೆನ್ಸಿ ಕಾಲ್ ಬತ್ತು ಅಂದ್ರೆ ನಾನು ಊಟ ಬಿಟ್ಟು ನಾನು ಹೋಗಿರೋದು. ಅದು ದೇವ್ರು ನೋಡ್ತಾ ಇದಾರೆ, ಇವ್ರ ಮುಂದೆ ಅವ್ರ ಮುಂದೆ ಏನು ಅರ್ಥ ಆಗಲ್ಲ. ಬಟ್ ಎಷ್ಟೋ ಜನ ನೈಟ್ ಅಲ್ಲಿ ಆತರ ಮಾಡಿದಾರೆ. ನೈಟ್ ಅಲ್ಲಿ ಹೋಗುವಾಗ ತಿರ್ಗಾ ನಾನು ಹೋಗಿ ನಾನು ಫೋನ್ ಮಾಡಿದ್ರೆ ಈಗ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಏನಕ್ಕಂದ್ರೆ ಕೊಯಿನ್ ಬೂತ್ ಇಲ್ಲ, ಹೌದು, ಕೊಯಿನ್ ಬೂತ್ ಇಲ್ಲದಿಂದ ಸ್ವಲ್ಪ ಕಡಿಮೆ ಬರ್ತಾ ಇದಾರೆ. ಹಿಂಗೆ ನೆನ್ನೆನು ಒಂದು ಫೇಕ್ ಕಾಲ್ ಬಂದಿತ್ತು. ಈಗ ನಂಜನಗೂಡಿಂದ ಬಾಡಿ ಇದೆ ಅಂತ ಯಾರು ಇದ್ ಮಾಡಿದ್ರು, ಬೇರೆಯವ್ರಿಗೆ ನೋಡಕ್ಕೆ ಸೇವೆ ಯಾವ ತರ ಇದೆ ಅಂತ ಅವರು 1,000 ರೂಪಾಯಿ ಕೇಳಿದ್ರು ಅಂತ. ಅದು ಅವ್ರಿಗೆ ಇಷ್ಟ ಮಾಡಿ ನನ್ಗ್ ಮಾಡಿದ್ರು. ನನ್ಗ್ ಮಾಡಿದ ತಕ್ಷಣ ನಾನು 20 ನಿಮಿಷದಿಂದ 25 ನಿಮಿಷದಲ್ಲಿ ನಾನು ಪಿಕ್ ಮಾಡ್ತೀನಿ, ಆ ಬಾಡಿ ಹತ್ರ ಇರಿ ಅಂತ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿಕೆ, ಸಾರಿ ಅಯ್ಯೋ ಬೈ ನಾವು ಎಕ್ಸಾಮ್ ತರ ಇದ್ ಮಾಡಿದ್ದು, ನೆಕ್ಸ್ಟ್ ತಗೋಬೇಡಪ್ಪ ಈ ತರ, ನಾನು 24x7 ನಾನು ರೆಡಿ ಆಗಿದ್ದೀನಿ ಅಂದಿದ್ದಕ್ಕೆ ಅವ್ರು ಖುಷಿ ಪಟ್ಟಿ ನಿಮ್ ಜೊತೆ ನಾನು ಸೆಲ್ಫಿ ತಗೋಬೇಕು, ನನ್ ಜೊತೆ ಮಾತಾಡಿ ಫೋಟೋ ತಗೋಬೇಕು ಅಂತ. ಎಷ್ಟೋ ಯೂಟ್ಯೂಬರ್ಗಳು ಇದಾರೆ, ಅವರು ಕೂಡ ನಮ್ಗೆ ಕೇಳ್ತಾರೆ ಈಗ ತರ ನಿಮ್ಮ ಸ್ಟೋರಿ ತಗೋಬೇಕು ಅದು. ಆದ್ರೆ ನನ್ಗೆ ಟೈಮ್ ಇರಲ್ಲ. ಈಗ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ದಿನದಿಂದ ಅದ್ರಿಂದ ಅಲ್ಲ, ನೀವ್ ಅವಾಗ್ಲೇ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ಜನ ಏನಾದ್ರು ಗುರುತಿಸಿ ನೀವೇನ ಅಯ್ಯೂಬ್ ಅವರು ಅಂದ್ರೆ ನಾನಲ್ಲ ನಮ್ಮ ಅಣ್ಣ ಅಂತಾರೆ, ಯಾಕೆಂದ್ರೆ ನಾನು ಏನಾದ್ರು ಹೇಳಿದ್ರೆ ಅವ್ರಿಗೆ 1/4 ಗಂಟೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅಂತ. ಸೊ ಒಂದ್ 2 hours ಇಂದ ಅನ್ಸುತ್ತೆ. ನಮ್ಗೆ ಇಷ್ಟೊಂದು ಟೈಮ್ ಕೊಡ್ರಿ, ಆಕ್ಚುಲಿ ನಾವು ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ನಿಮಗೆ. ಇನ್ನೊಂದ್ ಏನಂದ್ರೆ ಕೆಲವು ಜನ ನಮ್ ತಂದೆ ತಾಯಿ ಸಂಬಂಧ ಇರ್ತಾರ, ವಯಸ್ಸಾಗಿರೋರು. ನಂಗೆ ಕಾಲ್ ನಮಸ್ಕಾರ ಮಾಡೋದು ನಂಗೆ ಇಷ್ಟ ಇಲ್ಲ, ನಮ್ ಕಾಲಿಗೆ ಬೀಳೋದ್ ಇಷ್ಟ ಇಲ್ಲ. ನೋಡಿ ನಾವು ಒಬ್ಬ ಮನುಷ್ಯ, ಈಗ ಹೆಂಗಾಗಿದೆ ಅಂದ್ರೆ ನಾವು ಒಳ್ಳೇದ್ ಮಾಡ್ರೆ ದೇವ್ರು, ನಮ್ ಕೈಯಲ್ಲ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಶೈತಾನ್ರು. ದೇವ್ರೇ ಅಲ್ಲಾನೆ. ಮನುಷ್ಯ ಏನಂದ್ರೆ ಯಾರು ನಮ್ ಮುಸ್ಲಿಮ್ಸ್ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ ಆತರ ಜೀವ ಕಾಪಾಡಿದ್ರೆ ಪರಿಷ್ಠೆ ತರ ಬಂದ್ರು ಅಂತಾರೆ. ಇದು ಹಿಂದೂ ಬೈಗಳು ಏನಂತಾರ ದೇವ್ರು ಅಂತಾರೆ, ಅದಕ್ಕೆ ದೇವ್ರು ಮಾಡ್ತಾರೆ. ದೇವ್ರು ಯಾವತ್ತು ಮನುಷ್ಯ ಆಗಲ್ಲ. ಅದು ನಮ್ ಕಡೆಯಿಂದ ಒಂದ್ ಮೆಸೇಜ್. ಇದು ನೋಡಿ, ಇವರು ಅನಿಲ್ ಕಿಷ್ಟಿ ಅಂತ, ಪ್ರಭು ಸರ್ ಅಂತ ಇವರು. ಇದು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಕೂಡ ಇಲ್ಲಿದ್ದಾರೆ. ಇದು ಮುಸ್ಲಿಮ್ಸ್, ಇದು ಕ್ರಿಶ್ಚಿಯನ್ಸ್ ಅವ್ರದ್ದು, ಇದು ಹಿಂದೂ ಬೈದು. ಇದು ಊಟದ ಸೇವೆ ಮಾಡ್ತಿರೋದು. ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಫುಲ್ ಇಂಡಿಯಾದಲ್ಲಿ ನಡೀತಾ ಇದೆ ಈಗ. ಆದ್ರೆ ದೊಡ್ಡ ಟೀಮ್ ಮೈಸೂರಲ್ಲಿ, ಯಾಕಂದ್ರೆ ಇಲ್ಲಿಂದಾನೇ ಶುರು ಆಗಿರೋದಲ್ವ. ಇದು ಅದ್ರ ತಮ್ಮ ಐಷಾರದ್ ಎಲ್ಲ ಹೋತಲ್ಲ, ನಮ್ಮ ಮಗಳ ಹೆಸರಿಂದ ನಾನು ಶುರು ಮಾಡ್ದೆ. ಇದು ಕರೆಗಳು. ಆಮೇಲೆ ಇನ್ನೊಂದು ಕರೆಗಳು ಕಾರ್ಡಲ್ಲಿ ಕೂಡ ಇದೆ. ಇದು ನೋಡಿ, ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್. ಇದು ಈಗ ಮಾಡಿದ್ದು, ಒಂದ್ 5-6 ವರ್ಷ ಆಯ್ತು. ಅದ್ರ ಮುಂಚೆ ಹಂಗೆ ನಡೆಸ್ತಾ ಇದೆ. ಇದು ನಮ್ ತಂದೆ. ಆ ಫೋಟೋ ಅಲ್ಲಿ ಇರೋದು ನಾನು ಕಾಣಲ್ಲ, ಸ್ವಲ್ಪ ಸಪರೇಟ್ ಕಾಣ್ತೀವಿ. ಅದು ಜನಗಳ ಹತ್ರ ನಾವು ನಿಂತ್ಕೊಂಡ್ರೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ನಮ್ದು. ಕೆಲ್ಸ ಏನಿರಲ್ಲ, ಕೆಲ್ಸ ಆದ್ರೆ 1 ಗಂಟೆ ನಿಂತ್ಕೊಬಿಡವ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಅವರು ನಮ್ಮ ಅಣ್ಣ ದುಬೈಯಲ್ಲಿ ಇರೋದು, ನಾನು ಇಲ್ಲಿ ಇರ್ತೀವಿ, ಅಯ್ಯೂಬ್ ಬೈ ಅವರು ಅಂತ ಹೇಳ್ಬಿಟ್ಟು ನಾನು ಏನಾರ ಕೆಲ್ಸ ಇದ್ರೆ ನಾನು ನಿಂತ್ಕೋತೀನಿ. ಆ ತರನೇ ಮಾತಾಡ್ಬೇಕು ಅಂದ್ರೆ ನಾವು ಇಷ್ಟ ಮಾಡ್ತೀವಿ.
ಸರ್ ಇವಾಗ ಮೈಸೂರಲ್ಲಿ ಅಯೂಬ್ ಅಹಮದ್ ಅಂದ್ರೆ ಬಾಡಿ ಮಿಯಾನ್ ಅಂತ ನೀವು ಎಲ್ಲಾ ಕಡೆ ಗುರುತಿಸ್ಕೊಂಡಿದ್ದೀರಾ. ನಿಮಗೆ ಎಷ್ಟೋ ಜನ ಗುರುತಿಸಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆ ಸಿದ್ದರಾಮಯ್ಯ ಅವರು ಕೂಡ ಅಸಾಮಾನ್ಯ ಕನ್ನಡಿಗ ಅಂತ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಪ್ರಶಸ್ತಿ ಬಂದಿದೆ, ಇಷ್ಟೆಲ್ಲಾ ನೇಮ್ ಬಂದಿದೆ, ಆದ್ರೂ ಇದು ಯಾವ್ದಕ್ಕೂ ನಂದಕ್ಕೂ ಸಂಬಂಧನೇ ಇಲ್ಲ ಅಂತ ಅದನ್ನೆಲ್ಲ ನೀವು ಯಾರು ಕೇಳಿದಾಗ ನಾನಲ್ಲ ನಮ್ಮ ಅಣ್ಣ ಅಂತ ಹೇಳಿ ಎಲ್ಲಾನು ಕೂಡ ತ್ಯಾಗ ಮಾಡಿ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದೀರಾ ಸರ್. ಇದು ಒಂದು ಲೆವೆಲ್ ಆಯ್ತು. ಈಗ ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಏನ್ ನಿಮ್ ನೆಕ್ಸ್ಟ್ ಪ್ಲಾನ್ಸ್? ಮೇಡಮ್ ನಾನು ಹೇಳದಲ್ಲ ನಿಮ್ಗೆ, ಡೈಲಿ ಒಂದ್ ಬಿಸ್ನೆಸ್ ಮ್ಯಾನ್ ಒಂದ್ ಬಿಸ್ನೆಸ್ ರೈಸ್ ಮಾಡ್ತಾನೆ. ಅದಕ್ಕೆ ನಾನು ಅದೇ ತರ ನಾನು ಮನುಷ್ಯತ್ವದಲ್ಲಿ ಏನೇನ್ ಕೆಲಸ ಸೇರಿದಾರೆ ಅದು ಎಲ್ಲ ನಾವು ಮಾಡ್ಬೇಕು. ನಾವು ಹೋಗುವಾಗ ಏನು ಜೊತೆಯಲ್ಲಿ ತಕೊಂಡ್ ಹೋಗಲ್ಲ, ಇದೇ ಜೊತೆಯಲ್ಲಿ ಬರೋದು ಸೇವೆ. ನೆಕ್ಸ್ಟ್ ಪ್ಲಾನ್ ಏನಂದ್ರೆ, ಈಗ ನಮ್ದು ಅನಾಥಾಶ್ರಮ ಇದೆಯಲ್ಲ, ಆ ಅನಾಥಾಶ್ರಮಕ್ಕೆ CSID ಗೆ ಹಾಕಿದೀವಿ. ಅದು ನಮ್ CM ಸಾಹೇಬ್ರಿಗೂ ನಮ್ಗೆಲ್ಲಾ ಜನ ಇದಾರೆ, ಅವ್ರ ಹತ್ರ ಹೋಗಿ ನಾವು ಮಾತಾಡ್ಬಿಟ್ಟು ಅದು ಒಂದು ಆಶ್ರಮ ಮಾಡ್ಬೇಕು. ಅದು ಆಶ್ರಮ ನೋಡಿ ಇನ್ನೊಂದ್ ಮಾತಾಡ್ತಾ ಇದ್ದೀನಿ, ಎಲ್ಲದಕ್ಕೆ ಅಯ್ಯೋ ಬರ್ತಾನೆ ಇದು ತಪ್ಪು. ನಾನು ಒಬ್ಬ ಸೇವಕ, ನಾನ್ ಗುಲಾಮ್ ಅಲ್ಲ. ಏನಕ್ಕಂದ್ರೆ ಕೆಲವು ಜನ ತಂದೆ ತಾಯಿನ ಅವ್ರು ಡ್ಯೂಟಿಯಲ್ಲಿ ಇದ್ದಿ ತಂದೆ ತಾಯಿ ಅನಾಥಾಶ್ರಮ ಸೇರ್ಬಿಟ್ಟು ಅವ್ರು ಆರಾಮಾಗಿದ್ದಾರೆ ಅಂತ ಅವ್ರಿಗೆ ನಾನು ಕೇಸ್ ಮಾಡ್ತೀನಿ ಅಂತ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಸೇವೆ ಅವ್ರು ಮಾಡ್ಲಿ. ಹೌದು. ಇದ್ರಲ್ಲೂ ಕೂಡ ಓಲ್ಡ್ ಏಜ್ ಹೋಮ್ಗಳು ಬಿಸ್ನೆಸ್ ಇಷ್ಟು ತಿಂಗಳಿಗೆ ಅಂತ ನಡೆಸ್ತಾ ಇದಾರೆ. ಅದಕ್ಕೆ ನಾನು ಟೆನ್ಷನ್ ತಗೊಳಲ್ಲ. ಅನಾಥಾಶ್ರಮ ಮಾತ್ರ ನಾವು ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ. ಒಂದು ಹಾಸ್ಪಿಟ್ಲ್, ಸ್ಕೂಲ್. ಈಗ ನೋಡಿ ಎಜುಕೇಶನ್, ನನ್ಗೆ ಎಜುಕೇಶನ್ ಇಲ್ಲ ಮೇಡಮ್, ನಾನ್ 3ನೇ ಕ್ಲಾಸ್ ಓದಿರೋದು. ನನ್ಗೆ ಆಸೆ ನನ್ಗೆ ಈಗ ಆಸೆ ಆಗದ ವಯಸ್ಸಾದ್ಮೇಲೆ ಹೆಂಗಾಗುತ್ತೆ. ಆದ್ರೂ ದೇವ್ರು ಏನೋ ಒಂದ್ ಶಕ್ತಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ನಾನು ಯಾವ ಭಾಷೆನೂ ಸ್ವಲ್ಪ ಓದ್ಕೋತೀನಿ. ಹಿಂದಿ ಕೂಡ ನಾನು ಸ್ವಲ್ಪ ಓದ್ಕೋತೀನಿ. ಅದ್ರಿಂದ ಈಗ ನೆಕ್ಸ್ಟ್ ನಾವು ಅನಾಥಾಶ್ರಮ್ಗೆ ನಮ್ಗೆ ಅದು ಒಂದ್ ಸಪೋರ್ಟ್ ಸಿಗ್ಬೇಕು. ಯಾಕಂದ್ರೆ ಬಿಸಿಲಲ್ಲಿ ಇದಾಗಿ ಮಳೆಯಲ್ಲಿ ಇದಾಗಿ ಸತ್ತಾ ಇದ್ದಾರೆ ಜನಗಳು. ಈ ಮೈಸೂರಲ್ಲಿ 10 ರೂಪಾಯಿಗೂ ಊಟ ಸಿಗುತ್ತೆ ಅಂತ ಎಲ್ಲಾ ಕಡೆಯಿಂದ ಬಂದು ಅನಾಥರು ಟೋಟಲ್. ಈಗ ಊಟ ಅನ್ಸ್ತೀವಲ್ಲ, ಅದ್ರಲ್ಲಿ ನಮ್ಗೆ ಎಲ್ಲಾ ಗೊತ್ತಾಗುತ್ತೆ. ಅವ್ರು ಹಂಗೆ ಬಿದ್ದಿ ಹುಳ ಬಿದ್ದಿ ಸಾಯ್ತಾರೆ. ಒಂದ್ ಬಾಡಿ ಸತ್ರೆ ಎತ್ತಕ್ಕೆ ಅಷ್ಟೇ ಆಗುತ್ತೆ ಅದು. ಅದಕ್ಕೋಸ್ಕರ ಅಂತ ಅವ್ರಿಗೆ ನಾವು ತಕೊಂಡೋಗಿ ಒಂದು ಅವ್ರಿಗೆ ನೆಮ್ಮದಿ ಕೊಡ್ಬೇಕು ಅಂತ ನನ್ಗೆ ಒಂದ್ ಆಸೆ. ಅದಕ್ಕೆ ಪಬ್ಲಿಕ್ಗೆ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲಾರ್ಗೆ ಒಂದ್ ಸಪೋರ್ಟ್ ಸಿಕ್ಕಿದ್ರೆ ನಾಳೆ ದಿವಸ ನಾವು ಹೆಂಗ್ ಬದುಕೋತಾ ಇದೀವಿ ಆ ತರ ಅವರು ಬದುಕ್ಬೇಕು ಅಂತ. ಸೋಮ ಸರ್, ನೀವು ಎಷ್ಟೊಂದು ನಿಸ್ವಾರ್ಥ ಸೇವೆಗಳನ್ನ ಮಾಡ್ತಿದ್ದೀರಾ. ಸೊ ನೀವು ಮುಂದೆ ಏನೇನ್ ಅನ್ಕೊಂಡಿದ್ದೀರಾ ಅದೆಲ್ಲ ಆಗ್ಲಿ. ನಮ್ ಕಡೆಯಿಂದ ಏನಾಗುತ್ತೋ ಅದನ್ನೆಲ್ಲ ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಇಷ್ಟೊಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಗೆ ಒಳ್ಳೇದಾಗ್ಲಿ. ನೀವೇನ್ ಅನ್ಕೋತೀರಾ ಅದೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್.